2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ ದಾಖಲಾಗುವ ಮಕ್ಕಳಿಗೆ 60 ದಿನಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಸ್ವಪ್ರೇರಣೆಯಿಂದ ಹೇಳಿಕೆ ನೀಡಿದ ಅವರು, ಪ್ರತಿ ವರ್ಷವೂ ವಯೋಮಿತಿ ಸಡಿಲಿಕೆಗೆ ಪೋಷಕರಿಂದ ಬೇಡಿಕೆಗಳು ಬರುತ್ತಿವೆ. ಇದನ್ನು ಖಾಯಂ ಆಗಿ ವಯೋಮಿತಿ ಸಡಿಲಿಕೆ ಮಾಡಲು ಮುಂದಿನ ಅಧಿವೇಶನದಲ್ಲಿ ಅಗತ್ಯ ಕಾನೂನು ತಿದ್ದುಪಡಿ ತರುವುದಾಗಿ ಹೇಳಿದರು. ಜೊತೆಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಪೂರ್ವ ತರಗತಿಗಳ ಪ್ರವೇಶಕ್ಕೆ ವಯೋಮಿತಿ ಕ್ರಮಬದ್ಧಗೊಳಿಸುವ ಬಗ್ಗೆಯೂ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದೀವಿ, ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾಡಿದಂತ ಇದನ್ನ ನಾನು ಸ್ವಾಗತ ಮಾಡ್ತೇನೆ. ಈ ಬಗ್ಗೆ ಶಾಶ್ವತವಾದ ಅಧಿಸೂಚನೆ ಹೊರಡಿಸುವಂತೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸಲಹೆ ನೀಡಿದರು. ಅದು ಪ್ರತಿ ಸರ್ತಿನೂ ಇದು ನಾವು ನಿಮಗೆ ಮಾತಾಡಿ ಅಥವಾ ಬೇರೆ ಬೇರೆ ಪೇರೆಂಟ್ಸ್ ನಿಮಗೆ ಮಾತಾಡೋಂಗ ಆಗಬಾರ್ದು. ಇದನ್ನ ಪರ್ಮನೆಂಟ್ ಆಗಿ ಮಾಡ್ಬಿಡ್ರಲ್ಲ. ಈಗ ಅದಕ್ಕೆ ಸರ್ಕ್ಯುಲರ್ ಚೇಂಜ್ ಮಾಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಟಿಲ್ ದ ಟೈಮ್ ನೆಕ್ಸ್ಟ್ ಸರ್ಕ್ಯುಲರ್ ಬರೋ ತನಕ ಇದು ಅಪ್ಲಿಕೇಬಲ್ ಅಂತ ಮಾಡಿ. ಇಲ್ಲ, ಅದನ್ನ ಮಾಡೋಣ. ಮನೆ ಸಭಾಧ್ಯಕ್ಷ ಅವರು ಈ ಬಗ್ಗೆ ಪರಿಶೀಲಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಅದಾದ್ಮೇಲೂ ಕೂಡ LKGಗೆ ಮತ್ತೆ UKGಗೆ ರೆಗ್ಯುಲೇಟರಿ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಮತ್ತೆ ಅವರು ಯಾವ್ದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಅರ್ಜೆಂಟ್ ಆಗಿ ಹೋಗಿ ಸೇರಿಸ್ಕೊಳ್ಳೋದು ಅವ್ರು ತಪ್ಪು ಮಾಡಿದ್ದಾರೆ. ಈಗ ಅವರಿಗೆ ಒಂದು ಕಾನೂನು ತಂದ ತಕ್ಷಣ ಅವಾಗ ರೆಗ್ಯುಲರ್ ಆಗಿ ಆಗ್ತದೆ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇದನ್ನ ತರ್ತಕ್ಕಂಥ ಆಕ್ಟ್ ಅಲ್ಲಿ ಇದೆ. ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಅದು ಬ್ಲಾಕ್ ಆಗ್ತದೆ. ಬರೀ 6 ವರ್ಷ ಅಂತಾನೆ ತೋರಿಸ್ತದೆ. ಅದನ್ನು ಕೂಡ ಇಲಾಖೆಯವ್ರ ಜೊತೆಗೆ ಈಗ ಬೆಳಗ್ಗೆನೂ ಕೂಡ ನಾವು ಮಾತಾಡಿ ಇದು ಬಹಳ ತುರ್ತಾಗಿ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಭಯದಲ್ಲಿ ಎಲ್ಲಾ ಕಡೆನೂ ಓಡಾಡ್ತಾ ಇದಾರೆ ಅವ್ರು. ಇವತ್ತಿಂದ ಅವರು ಆ ರೀತಿ ಎಲ್ಲೂ ಹೋಗೋದು ಬೇಡ. ಇದನ್ನ ಆದಷ್ಟು ಬೇಗ ಕಾನೂನನ್ನ ಮಾಡಿಸಿ ಮಂಡನೆನೂ ಕೂಡ ನಾನು ವಿಧಾನಸಭೆಗೆ ನಂತರ ಪ್ರಶ್ನೋತ್ತರ ಅವಧಿಯಲ್ಲಿ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಒತ್ತಾಯಿಸಿದಾಗ, ಬಹುತೇಕ ಅನುದಾನಿತ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಇವೆ. ಶಿಕ್ಷಕರ ಕೊರತೆ ಇದ್ದಲ್ಲಿ ಬೋಧನೆಯ ಗುಣಮಟ್ಟ ಕುಗ್ಗುತ್ತದೆ. ಹೀಗಾಗಿ ಶಾಲಾ ಶಿಕ್ಷಕರು ಅಥವಾ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅನುಮತಿಯ ಅಗತ್ಯವಿದೆ ಎಂದು ಹೇಳಿದರು. ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020 ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದಾದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕೆಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ತರ ನಾವೇ ಕೊಡ್ತೀವಿ. ಆದ್ರೆ ಇದು ರಿಪರ್ಕಷನ್ಸ್ ನೋಡ್ಬೇಕಾಗುತ್ತೆ. ಒಂದು ನಿಮಿಷ ನಾನು ಮುಗಿಸ್ತೇನೆ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಹಾಗೂ ಬೋಧಕ ಸಿಬ್ಬಂದಿಗಳನ್ನು ಕಲ್ಪಿಸುವ ಬಗ್ಗೆ ಶಾಸಕ ಹಂಪನಗೌಡ ಬಾದರ್ಲಿ ಗಮನ ಸೆಳೆದಾಗ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನ ಬಳಕೆ ಮಾಡಿಕೊಂಡು ಶಾಲಾ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳುವುದಾದರೆ ನಮ್ಮ ಅಭ್ಯಂತರವಿಲ್ಲ ಎಂದರು. ಮಾಡಬೇಕು ಅಂತ ಹೇಳಿ ನಾನು ಇವಾಗ್ಲೂ ಕೂಡ ಇರೋದು. ನಾವು ಇನ್ಫ್ಯಾಕ್ಟ್ ನಮ್ಮ ಸರ್ಕಾರಿ ಏನು ರಿಕ್ರೂಟ್ಮೆಂಟ್ಗೆ ನಾವು TETನೂ ಮಾಡಾಯ್ತು ಆಗ್ಲೇ. ನಾವು ವಿ ಆರ್ ರೆಡಿ. ಒಂದ್ಸತಿ ಇದು ಬಂದ ತಕ್ಷಣ ಏನು ಇಂಟರ್ನಲ್ ರಿಸರ್ವೇಶನ್ ಮುಗಿದೋಗುತ್ತೆ. ಬಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ. ಇದರಲ್ಲಿ 2 ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, 2015 ಪೂರ್ವಕವಾಗೂ ಕೂಡ 1017 ಜನರು ಇನ್ನೂ ತಗೊಂಡಿಲ್ಲ. ಕೆಲವರು ಯಾರಿಗೆ ಗ್ರಾಂಟ್ ಇನ್ ಏಡ್ ಕೊಟ್ಟಿದೀವಿ ಅವ್ರಿಗೂ ಕೂಡ ನಾವು ನೋಟಿಸ್ ಕೊಡ್ತಾ ಇದೀವಿ. ನಿಮಗಾಗಲೇ ಗ್ರಾಂಟ್ ಇನ್ ಏಡ್ ಆಗಿದೆ, ನೀವು ಇನ್ನೂ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿ. ಅದು ಕೂಡ ಇಂಟರ್ನಲ್ ರಿಸರ್ವೇಶನ್ಗೆ ಮೋಸ್ಟ್ಲಿ ಅಬ್ಸರ್ವ್ ಆಗುತ್ತೆ. ಮೋಸ್ಟ್ಲಿ ಅದನ್ನು ಸೇರಿಸಿ 2015
ಏನು ಹಂಪನಗೌಡ್ರೆ, ನಾವು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು 100% ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿರ್ಬೋದು, ಬಟ್ ಆದರೆ ನಿಯಮಗಳಲ್ಲಿ ಇದಕ್ಕೆ ಅವಕಾಶವಿಲ್ಲ. ಶಾಸಕರು ಮತ್ತು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಅನುದಾನಿತ ಶಾಲೆಗಳ ಮೂಲಸೌಲಭ್ಯ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡಲು ಅವಕಾಶವಿದೆ ಎಂದು ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದರು. ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಇಟ್ ನೀಡ್ಸ್ ಸಪೋರ್ಟ್ ಆಫ್ ಆಲ್ ಅಲೈಡ್ ಡಿಪಾರ್ಟ್ಮೆಂಟ್ಸ್. ಈಗ ನೀವು ಮೆಡಿಕಲ್ ಕಾಲೇಜ್ ಆವರಣದಲ್ಲಿದ್ರೆ ಅದಕ್ಕೆ ಅಲ್ಲಿ ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗುತ್ತೆ, ಮಾಡ್ಲಿಕ್ಕೆ ಸೂಕ್ತ ಅಂತ ಹೇಳಿ ಅವಾಗ ಪರಿಶೀಲನೆ ಮಾಡಿದ್ದಾರೆ. ರೂಲ್ ಇದೆ, ರೂಲ್ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ನೋಬಡಿ ಇಸ್ ಅಬೌವ್ ದ ಲಾ. ಅದು ಯಾರೇ ಮಾಡಿದ್ರು ಅದು ಸಂವಿಧಾನ ವಿರುದ್ಧ, ಕಾನೂನ ವಿರುದ್ಧ, ತದ್ವಿರುದ್ಧವಾಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅದೇನಿದೆ ತನಿಖೆ ಹಂತದಲ್ಲಿ 2ನೇ ಬಾರಿ ಆಗ್ತಾ ಇರುವಂತದ್ದು.